guys, welcome to my channel Lotus Spirituality. Thank you so much. ನೀವು ಮತ್ತೆ ಯಾರು ವ್ಯೂವರ್ಸ್ ಬಂದಿದ್ದೀರಾ ರೀಡಿಂಗ್ ನೋಡಲಿಕ್ಕೆ ಆ್ಯಂಡ್ ನ್ಯೂ ವ್ಯೂವರ್ಸ್ ಇರೋರಿಗೆ ವೆಲ್ಕಮ್ ಟು ಮೈ ಚಾನಲ್. ಓಕೆ, ಈ ರೀಡಿಂಗ್ ಏನು ಅಂತ ನೀವು ಆಲ್ರೆಡಿ ನೋಡಿರ್ಬೋದು. ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಯಾರಿದ್ದೀರಾ ನಿಮಗೆ ಈ ರೀಡಿಂಗ್ ಆಗಿರುತ್ತೆ. ನಿಮ್ಮದು ಬ್ರೇಕಪ್ ಆಗಿರ್ಬೋದು, ಅಥವಾ ನೀವೀಗ ಸೆಪರೇಷನಲ್ಲಿರ್ಬೋದು, ಅಥವಾ ನೀವು ರಿಲೇಷನ್ಶಿಪ್ ಅಲ್ಲಿ ಇದ್ರೂ ಒಂದು ಸಣ್ಣ ಜಗಳ ಮಾಡಿ ಮತ್ತೆ ಮಾತಾಡದೆ ಇರೋ ರೀತಿ ಅಲ್ಲಿರ್ಬೋದು. ಮಾತಾಡದೆ ನೀವು ಇರ್ಬೋದು. ಬ್ರೇಕಪ್ ಆಗಿಲ್ಲ, ಬಟ್ ನಾವೇನು ಮಾತಾಡ್ತಾ ಇಲ್ಲ, ಸ್ಪೇಸ್ ತೊಗೊಂಡಿದ್ದೀವಿ, ಗ್ಯಾಪ್ ತೊಗೊಂಡಿದ್ದೀವಿ, 1-2 ಡೇಸಿಂದ ಮಾತಾಡಿಲ್ಲ, 1 ವೀಕಿಂದ ಮಾತಾಡಿಲ್ಲ, ಅವರು ಕೂಡ ಈ ರೀಡಿಂಗ್ ನೋಡ್ಬೋದು. ಓಕೆ, ಯಾರು ತುಂಬ ಚೆನ್ನಾಗಿದ್ದೀರಾ, ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆಲ್ ಅಂದರೆ ನೀವು ಈ ರೀಡಿಂಗ್ ನೋಡಬೇಡಿ. ಇದು ನಿಮಗೆ ರೆಸನೇಟ್ ಆಗಲ್ಲ. ಇದರಲ್ಲಿರೋ ಮೆಸೇಜಸ್ ನಿಮ್ಗೆ ಅಷ್ಟು ಕನೆಕ್ಟ್ ಆಗಲಿಕ್ಕಿಲ್ಲ. ಓಕೆ, ಇದು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಯಾರಿದ್ದಾರೆ ಸ್ಪೆಷಲಿ ಅವ್ರಿಗೋಸ್ಕರನೇ ಈ ರೀಡಿಂಗ್ ಮಾಡ್ತಾ ಇರೋದು. ಸೊ ನೀವೇ ರಿಕ್ವೆಸ್ಟ್ ಮಾಡಿದ್ರಿ, ವ್ಯೂವರ್ಸಲ್ಲಿ ಒಬ್ಬರು. ಓಕೆ, ಅವರು ರಿಕ್ವೆಸ್ಟ್ ಮಾಡಿದ್ರು. ಸೊ ಡೆಫಿನೆಟ್ಲಿ ರೀಡಿಂಗ್ ನಿಮಗೋಸ್ಕರ ಆಗಿರುತ್ತೆ. ಯಾವ ಪೈಲ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಫಸ್ಟ್ ಪೈಲ್ ಕ್ವೀನ್ ಆಫ್ ಯೂನಿಕಾರ್ನ್, ಸೆಕೆಂಡ್ ಪೈಲ್ ಕಿಂಗ್ ಆಫ್ ಯೂನಿಕಾರ್ನ್. ಟೈಮ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅದ್ರ ಪ್ರಕಾರ ನೋಡ್ಕೋಬೋದು. ಕ್ವೀನ್ ಆಫ್ ಯೂನಿಕಾರ್ನ್ಸ್ ಇದ್ದರೆ ಗರ್ಲ್ಸ್ ಅಷ್ಟೇ ಸೆಲೆಕ್ಟ್ ಮಾಡ್ಕೋಬೇಕು, ಬಾಯ್ಸ್ ಮಾಡ್ಕೋಬಾರ್ದು ಅಂತ ಏನಿಲ್ಲ. ಕಿಂಗು ಕ್ವೀನು, ಗರ್ಲು ಬಾಯ್ ಹಾಗೇನೂ ಇಲ್ಲ. ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ರೀಡಿಂಗಿಗೆ. ಓಕೆ, ನಾನು ರೀಡಿಂಗ್ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಪೈಲಿಂದ. ಕ್ವೀನ್ ಆಫ್ ಯೂನಿಕಾರ್ನ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ? ಫಸ್ಟ್ ನಾನು ನಿಮ್ಮ ಕರೆಂಟ್ ಎನರ್ಜಿ ಹೇಗಿದೆ ಅಂತ ನೋಡ್ತೀನಿ. ಫಸ್ಟ್ ಪೈಲ್ ಯಾರು ಕ್ವೀನ್ ಆಫ್ ಯೂನಿಕಾರ್ನ್ ಸೆಲೆಕ್ಟ್ ಮಾಡಿದ್ದಾರೆ ಅವರ ಕರೆಂಟ್ ಎನರ್ಜಿ ಹೇಗಿದೆ? ಫಸ್ಟ್ ಪೈಲ್ ಯಾರು ಕ್ವೀನ್ ಆಫ್ ಯೂನಿಕಾರ್ನ್ ಸೆಲೆಕ್ಟ್ ಮಾಡಿದ್ದಾರೆ? ಓಕೆ, ಪೈಲ್ 1 ಯಾರು ಸೆಲೆಕ್ಟ್ ಮಾಡಿದ್ದೀರಾ? ನಿಮ್ಮ ಕರೆಂಟ್ ಎನರ್ಜಿ ಹೇಗಿದೆ ಅಂದರೆ, ನಿಮ್ಮ ಪಾಸ್ಟಲ್ಲಿ ನಿಮ್ಮ ಫಿನಾನ್ಷಿಯಲ್ ಲಾಸ್ ಆಗಿರ್ಬೋದು, ಅಥವಾ ನಿಮ್ಮ ಜಾಬಲ್ಲಿ ಏನಾದರೂ ಕಿರಿಕಿರಿ ಆಗಿರ್ಬೋದು, ಪ್ರಾಬ್ಲಮ್ ಆಗಿರ್ಬೋದು, ಜಾಬ್ ಚೇಂಜ್ ಮಾಡಿರ್ಬೋದು, ಅಥವಾ ಫೈರ್ ಮಾಡಿರ್ಬೋದು, ಅಥವಾ ನೀವೇ ಜಾಬಲ್ಲಿ ಏನೋ ಸರಿ ಇಲ್ಲ ಅಂತ ಹೇಳಿ ಜಾಬ್ ಚೇಂಜಿಗೆ ನೋಡ್ತಾ ಇರ್ಬೋದು. ಓಕೆ, ಅಥವಾ ಬಿಸ್ನೆಸ್ಸಲ್ಲಿದ್ದರೆ ಲಾಸಸ್ ಆಗಿರ್ಬೋದು, ಫೇಲ್ಯೂರ್ ನೀವು ನೋಡಿದ್ದೀರಾ. ಫಿನಾನ್ಷಿಯಲ್ ಸ್ಟ್ರೆಸ್ ಮತ್ತು ಫಿನಾನ್ಷಿಯಲ್ ಇನ್ಸೆಕ್ಯೂರಿಟಿ ಕೂಡ ಇತ್ತು ನಿಮ್ಮ ಮನಸ್ಸಲ್ಲಿ. ಸೊ ಎಫರ್ಟ್ ಹೇಗೆ ಹಾಕಬೇಕು ಅನ್ನೋದು ನಿಮಗೆ ತಿಳಿತಾ ಇಲ್ಲ. ಅದೆಲ್ಲ ಇದ್ರೂ ಸಹ ನೀವು ಹೋಗ್ಬಿಟ್ಟಿಲ್ಲ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದೆ. ಒಂದು ನ್ಯೂ ಪ್ರಾಜೆಕ್ಟ್ ಮಾಡಿ, ಒಂದು ನ್ಯೂ ಬಿಗ್ನಿಂಗ್ ಮಾಡಿ, ನಾನು ಅದರಿಂದ ನೆಕ್ಸ್ಟ್ ಏನು ಚೇಂಜಸ್ ಎಲ್ಲ ಮಾಡ್ಕೋಬೇಕು ಪಾಸ್ಟಲ್ಲಿ ಅನ್ನೋದು ನಿಮಗೆ ಗೊತ್ತಾಗಿದೆ. ಎಲ್ಲಿ ಏನು ತಪ್ಪಾಗಿದೆ, ಇದು ಫಿನಾನ್ಷಿಯಲಿ ಅಂತಲೇ ಅಲ್ಲ, ನಿಮ್ಮ ಲವ್ ಲೈಫಲ್ಲಿ ಆಗಿರ್ಬೋದು, ಅಥವಾ ಬೇರೆದ್ರಲ್ಲಿ. ಇದು ಕರೆಂಟ್ ಎನರ್ಜಿ ಆಗಿರೋದ್ರಿಂದ ನಿಮ್ಮ ಎಲ್ಲ ಎನರ್ಜೀಸ್ ಕೂಡ ಬಂದಿದೆ, ಫಿನಾನ್ಷಿಯಲ್ದು ಮತ್ತು ನಿಮ್ಮ ಇಮೋಷ್ನಲ್ ಎಲ್ಲ ಬಂದಿದೆ. ಇಮೋಷನಲಿ ನೀವು ಖುಷಿಯಾಗಿದ್ದೀರಾ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನೀವು ಮಿಂಗಲ್ ಆಗ್ತಾ ಇದ್ದೀರಾ, ಚೆನ್ನಾಗಿದ್ದೀರಾ, ಗ್ರೂಪಲ್ಲಿ ನೀವು ಚೆನ್ನಾಗಿದ್ದೀರಾ. ಓಕೆ, ಬಟ್ ನಿಮ್ಮ ಪಾಸ್ಟಲ್ಲಿ ಏನು ನಡೆದಿತ್ತೋ ಅದನ್ನು ನೀವು ನೀಟಾಗಿ ಅನಲೈಸ್ ಮಾಡಿದ್ದೀರಾ. ಅದರಲ್ಲಿ ಏನು ತಪ್ಪಿದೆ, ಏನು ಸರಿ ಇದೆ, ನಾನು ಎಲ್ಲಿ ಸರಿ ಹೋಗಬೇಕು, ಎಲ್ಲಿ ಚೇಂಜ್ ಮಾಡ್ಕೋಬೇಕು ಅಂತ ನಿಮ್ಗೆ ಗೊತ್ತಾಗಿದೆ. ನೀವು ಅದ್ರ ಪ್ರಕಾರ ಒಂದು ನ್ಯೂ ಬಿಗ್ನಿಂಗ್ ಮಾಡಬೇಕು, ಒಂದು ನ್ಯೂ ರೀಸ್ಟಾರ್ಟ್ ಮಾಡಬೇಕು ಅನ್ನೋದ್ರಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಆ ಥರ ಒಂದು ತುಂಬ ಪಾಸಿಟಿವ್ ಎನರ್ಜಿಯಲ್ಲಿ ಇದ್ದೀರಾ. ಪ್ಲಸ್ ನಿಮಗೆ ಈಗ ತುಂಬ ಮ್ಯಾರೇಜ್ ಪ್ರಪೋಸಲ್ಸ್ ಬರ್ತಾ ಇರ್ಬೋದು, ಅಥವಾ ಬಿಸ್ನೆಸ್ ಪ್ರಪೋಸಲ್ಸ್ ಬರ್ತಾ ಇರ್ಬೋದು. ತುಂಬ ಜನ ನೀವು ಪ್ರೆಗ್ನೆಂಟ್ ಕೂಡ ಆಗಿರ್ಬೋದು, ಅಥವಾ ನಿಮ್ಮ ಪಾಸ್ಟಲ್ಲಿ ಆಗಿರೋ ಟ್ರಾಮಾಸಿಂದ ನೀವೀಗ ಹೀಲ್ ಆಗ್ತಾ ಇದ್ದೀರಾ. ಇದು ನಿಮ್ಮ ಹೀಲಿಂಗ್ ಟೈಮ್ ಆಗಿದೆ. ಸೊ ಒಂದು ಪಾಸಿಟಿವ್ ಎನರ್ಜಿಯಲ್ಲಿ ಇದ್ದೀರಾ ಪೈಲ್ 1. ಓಕೆ, ನಿಮ್ಮ ಪರ್ಸನ್ ಯಾವ ಥರ ಒಂದು ಎನರ್ಜಿಯಲ್ಲಿದ್ದಾರೆ ನೋಡೋಣ. ಫಸ್ಟ್ ಪೈಲ್ ಯಾರು ಕ್ವೀನ್ ಆಫ್ ಯೂನಿಕಾರ್ನ್ ಸೆಲೆಕ್ಟ್ ಮಾಡಿದ್ದೀರಾ? ನಿಮ್ಮ ಪರ್ಸನ್ ಯಾವ ಎನರ್ಜಿಯಲ್ಲಿದ್ದಾರೆ? ಟೂ ಆಫ್ ಕಪ್ಸ್. ಓಕೆ, ನಿಮ್ಮ ಪರ್ಸನ್ ಈಗ ತುಂಬ ಹ್ಯಾಪಿಯಾಗಿದ್ದಾರೆ. ಒಬ್ಬರ ಜೊತೆಗೆ ತುಂಬ ಅವರು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಫುಲ್ ಆಫ್ ಲವ್ ಇದೆ ಅವರಿಗೆ. ಅದು ನೀವಾಗಿರ್ಬೋದು ಅಥವಾ ಬೇರೆ ಪರ್ಸನ್ ಆಗಿರ್ಬೋದು.
ಸೊ ಯಾರು ನೀವೇ ನೋಡಿ, ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಇಲ್ಲಿ ಡೆಫಿನೆಟ್ಲಿ ಅಂತ ನನಗೆ ಅನಿಸ್ತಾ ಇದೆ. ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡವ್ರದ್ದು ನಿಮ್ದೇನಾದರೂ ಬ್ರೇಕಪ್ ಆಗೋಗಿದ್ರೆ, ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಈಗ ಇದ್ದರೆ, ನಿಮ್ಮಿಬ್ಬರ ಮಧ್ಯೆ ಯಾರಿಗಾದರೂ ಚೀಟ್ ಆಗಿದೆ ಅಂದರೆ ನೀವೇ ಚೀಟ್ ಮಾಡಿರ್ಬೋದು ಒಂದು, ಇಲ್ಲಾಂದರೆ ಅವ್ರು ನಿಮಗೆ ಚೀಟ್ ಮಾಡಿರ್ಬೋದು. ಸೊ ಚೀಟಿಂಗ್ ಅನ್ನೋದು ಕಾನ್ಸೆಪ್ಟ್ ಇದ್ದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಡೆಫಿನೆಟ್ಲಿ ಥರ್ಡ್ ಪರ್ಸನ್ನಿಂದಾನೇ ಈ ಚೀಟಿಂಗ್ ನಡೆದಿರೋದು. ಇಲ್ಲಿ ರೀಡಿಂಗ್ ನೋಡ್ತಾ ಇರೋ ಪ್ರಕಾರ ನಿಮ್ಮ ಪರ್ಸನ್ ನಿಮಗೆ ಚೀಟ್ ಮಾಡಿದ್ದಾರೆ ವಿತ್ ಅನದರ್ ಪರ್ಸನ್, ಬೇರೆ ಒಂದು ವ್ಯಕ್ತಿ ಜೊತೆಗೆ ಅಂತ. ಆ ಪರ್ಸನ್ ಮೇಲೆ ಅವ್ರಿಗೆ ತುಂಬಾ ಜಾಸ್ತಿ ಈಗ ಪ್ರೀತಿ ಇದೆ. ಇದು ಅವ್ರ ಪಾಸ್ಟ್ ತೋರಿಸ್ತಾ ಇದೆ. ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಆ ಲಾಸಸ್ ಕೂಡ ಅವ್ರಿಗೆ ಗೊತ್ತಾಗಿದೆ. ಓಕೆ, ನಾನು ಇಷ್ಟು ಒಳ್ಳೆ ವ್ಯಕ್ತಿನ ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿದೆ. ಆದ್ರೂ ಅವರು ಬೇರೆ ಒಂದು ಪರ್ಸನ್ ಜೊತೆಗೆ ತುಂಬ ಖುಷಿಯಾಗಿದ್ದಾರೆ ಈಗ. ಬಟ್ ಅವ್ರ ಪಾಸ್ಟಲ್ಲಿ ಏನು ಅವ್ರದ್ದು ನಿಮ್ಮಿಬ್ರದ್ದು ಪಾಸ್ಟ್ ಏನಿತ್ತು ಅದರಿಂದ ಅವರು ಹೀಲ್ ಆಗಲಿಕ್ಕೆ ಟೈಮ್ ತಗೊಳ್ತಾ ಇದ್ದಾರೆ. ಇನ್ನು ಪಾಸ್ಟ್ ಪೂರ್ತಿಯಾಗಿ ಅವರು ಹೀಲ್ ಆಗಿಲ್ಲ. ಬಟ್ ಅವ್ರೀಗ ಕರೆಂಟ್ಲಿ ಹೇಳಬೇಕಂದ್ರೆ ಆ ಒಂದು ಹೊಸ ಪರ್ಸನ್ ಜೊತೆಗೆ ತುಂಬ ಚೆನ್ನಾಗಿದ್ದಾರೆ, ಎಂಜಾಯ್ ಮಾಡಿಕೊಂಡು ಇದ್ದಾರೆ. ಅವ್ರದ್ದು ಕರೆಂಟ್ ಎನರ್ಜಿನೇ ಇದು ಇದೆ ಅವ್ರದ್ದು. ಅವ್ರ ಲೈಫಲ್ಲಿ ಬೇರೆ ಯಾವುದ್ರ ಬಗ್ಗೆನೂ ಫೋಕಸ್ಸೇ ಮಾಡ್ತಾ ಇಲ್ಲ, ಜಸ್ಟ್ ಹಳೆ ವಿಷಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಪ್ಲಸ್ ಹೊಸ ಏನು ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅವರು ಈಗ ಕರೆಂಟ್ಲಿ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಷ್ಟೇ. ಬೇರೆ ಇನ್ನೇನು ಲೈಫಲ್ಲಿ ಯಾವುದ್ರ ಬಗ್ಗೆನೂ ಒಂದು ನ್ಯೂ ಬಿಗ್ನಿಂಗ್ ಆಗಿರ್ಬೋದು, ಒಂದು ಹೀಲಿಂಗ್ ಆಗಿರ್ಬೋದು, ಮತ್ತು ಒಂದು ಒಳ್ಳೆಯ ವಿಷಯದ ಬಗ್ಗೆ ಅವ್ರು ಏನೂ ಯೋಚನೆ ಮಾಡ್ತಾ ಇಲ್ಲ. ಬರೀ ಆ ಪರ್ಸನ್ ಜೊತೆಗಿರೋದು, ಆ ಪರ್ಸನ್ ಜೊತೆಗೆ ಎಂಜಾಯ್ ಮಾಡೋದು, ಅಟ್ರಾಕ್ಷನ್ ಇದೆ ಅವರಿಬ್ಬರ ಮಧ್ಯೆ, ಲವ್ ಇದೆ. ಸೊ ಆ ಥರ ಒಂದು ಲವಿ ಡವಿ ಸಿಚುವೇಶನಲ್ಲಿ ಇದ್ದಾರೆ ನಿಮ್ಮ ಪರ್ಸನ್. ಇದು ನಿಮ್ಮ ಪರ್ಸನ್ನ ಕರೆಂಟ್ ಎನರ್ಜಿ. ಓಕೆ, ನಿಮ್ಮ ಪರ್ಸನ್ ನಿಮಗೋಸ್ಕರ ಕರೆಂಟ್ಲಿ ಏನು ಫೀಲ್ ಮಾಡ್ತಾ ಇದ್ದಾರೆ ನೋಡ್ತೀನಿ. ನಿಮ್ಮ ಪರ್ಸನ್ ನಿಮಗೋಸ್ಕರ ಈ ಪೈಲ್ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೋಸ್ಕರ ನಿಮ್ಮ ಪರ್ಸನ್ ಏನು ಕರೆಂಟ್ಲಿ ಫೀಲ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ. ಲವರ್ಸ್ ಕಾರ್ಡ್ ಬಂದಿದೆ ಮತ್ತೆ. ಓಕೆ, ಓಕೆ, ಪೈಲ್ 1 ಯಾರು ಸೆಲೆಕ್ಟ್ ಮಾಡಿದ್ದೀರಲ್ಲ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನೇನು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಓಕೆ ಈಗ ಏನು ಪಾಸ್ಟಲ್ಲಿ ಆಗಿತ್ತೋ ಅದನ್ನೆಲ್ಲ ಬಿಟ್ಟು ನಾವು ಒಂದು ನ್ಯೂ ರೀಸ್ಟಾರ್ಟ್ ಮಾಡೋಣ, ಒಂದು ನ್ಯೂ ಸೈಕಲ್ನ ಸ್ಟಾರ್ಟ್ ಮಾಡೋಣ, ನಾನು ಮತ್ತೆ ನಿಮಗೆ ಪ್ರಪೋಸ್ ಮಾಡ್ತೀನಿ ಅನ್ನೋ ಥರ ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಳ್ಳೆ ಭಾವನೆ ಇದೆ. ಓಕೆನಾ, ಅವರಿಗೆ ನಿಮ್ಮ ಮೇಲೆ ತುಂಬ ಅಟ್ರಾಕ್ಷನ್ ಇದೆ. ಥರ್ಡ್ ಪರ್ಸನ್ ಅಂತ ಹೇಳಿದ್ದೆ, ಎಸ್ ಥರ್ಡ್ ಪರ್ಸನ್ ಕೂಡ ಇದ್ದಾರೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ. ಅದನ್ನು ಇವರಿಗೆ ನಿಮ್ಮ ಮೇಲೆ ಒಳ್ಳೆ ಫೀಲಿಂಗ್ಸ್ ಇದೆ. ಓಕೆನಾ, ನಿಮಗೆ ಅವರು ಒಂದು ಸೋಲ್ಮೇಟ್ ಥರ ನೋಡ್ತಾರೆ. ನಿಮ್ಮ ಹತ್ರ ಮತ್ತೆ ಅವ್ರು ವಾಪಸ್ ಬರಬೇಕು ಅಂತ ಅಂದ್ಕೊಂಡಿದ್ದಾರೆ, ಬರ್ತಾರೆ ಕೂಡ. ಅವರು ಸ್ವಲ್ಪ ಸ್ಲೋ ಆಗಿ ಬರ್ತಾರೆ, ಬಟ್ ಬರ್ತಾರೆ, ನಿಮ್ಮ ಹತ್ರ ವಾಪಸ್ ಬರ್ತಾರೆ ನಿಮ್ಮ ಪರ್ಸನ್ನು. ಆದರೆ ಈಗ ಅವರು ಆ್ಯಕ್ಷನ್ ತಗೋಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ, ಬಟ್ ಆ್ಯಕ್ಷನ್ ತಗೊಳ್ಳೋಕ್ಕೆ ಸ್ವಲ್ಪ ಕಡಿಮೆ ಎಫರ್ಟ್ಸ್ ಹಾಕ್ತಾ ಇದ್ದಾರೆ. ಏನಕ್ಕೆ ಕಡಿಮೆ ಎಫರ್ಟ್ಸ್ ಹಾಕ್ತಾ ಇದ್ದಾರೆ ಅಂದರೆ ನಿಮ್ಮ ಪರ್ಸನ್ ಅವ್ರಿಗೆ ತುಂಬ ಬೇಜಾರಾಗಿದೆ. ಪಾಸ್ಟಲ್ಲಿ ಏನೇನು ನಡೆದಿತ್ತು ನಿಮ್ಮಿಬ್ಬರ ಮಧ್ಯ ಅದನ್ನ ನೆನೆಸ್ಕೊಂಡು ಅವ್ರು ಬೇಜಾರು ಪಡ್ತಾ ಇದ್ದಾರೆ. ಮತ್ತು ಅವ್ರಿಗೆ ತುಂಬ ಹರ್ಟ್ ಆಗಿದೆ, ಅವ್ರು ತುಂಬ ಹರ್ಟ್ ಆಗಿದ್ದಾರೆ. ಅವರಿಗೆ ಹೀಲ್ ಆಗೋಕ್ಕೆ ಟೈಮ್ ಬೇಕು ಇನ್ನೂ ಒಂದು ಸ್ವಲ್ಪ, ಆಮೇಲೆ ಅವ್ರು ಆ್ಯಕ್ಷನ್ ತೊಗೊಳ್ತಾರೆ. ಬಟ್ ನಿಮ್ಮ ಮೇಲೆ ಅವ್ರಿಗೆ ತುಂಬ ಒಳ್ಳೆ ಫೀಲಿಂಗ್ಸ್ ಇದೆ. ನೀವು ಆ್ಯಸ್ ಅ ಪರ್ಸನ್ ಅವ್ರಿಗೆ ತುಂಬ ಇಷ್ಟ. ಸೊ ಕಪ್ ಆಫ್ ಲವ್ನ ಮತ್ತೆ ನಿಮಗೆ ಆಫರ್ ಮಾಡ್ತಾರೆ, ಮತ್ತೆ ನಿಮಗೆ ಪ್ರಪೋಸ್ ಮಾಡ್ತಾರೆ ಫಾರ್ ಮ್ಯಾರೇಜ್ ಆಗಿರ್ಬೋದು ಅಥವಾ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಲಿಕ್ಕಾಗಿರ್ಬೋದು. ಓಕೆ, ಸೊ ಅವ್ರು ನಿಮಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅದನ್ನು ನೋಡೋಣ. ನಿಮ್ಮ ಪರ್ಸನ್ ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ, ಏನಾದರೂ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ, ಹೇಗೆ? ನಾವು ಮೆಸೇಜ್ ಬಾಕ್ಸಲ್ಲಿ ನೋಡ್ತಿಲ್ಲ ಅದನ್ನು, ಬಟ್ ಟ್ಯಾರೋ ಕಾರ್ಡ್ಸಲ್ಲಿ ನೋಡೋಣ ನಿಮ್ಮ ಪರ್ಸನ್ ನಿಮ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ. Ten of Pentacles,
ಹ್ಞೂ. ಓಕೆ ಗೈಸ್, ನಿಮ್ಮ ಪರ್ಸನ್ ನಿಮ್ಗೇನು ಹೇಳಬೇಕು ಅಂತ ಇದ್ದಾರೆ ಅಂದರೆ, ನಾನು ನಿನ್ನ ಜೊತೆ ಒಂದು ಫ್ಯಾಮಿಲಿ ಮಾಡ್ಕೊಳ್ಳೋಕ್ಕೆ ಬಯಸ್ತೀನಿ, ಇಷ್ಟಪಡ್ತೀನಿ. ತುಂಬ ಇಷ್ಟ ನನಗೆ ಒಂದು ಹ್ಯಾಪಿ ಫ್ಯಾಮಿಲಿ, ಒಂದು ಜಾಯಿಂಟ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಅವ್ರ ಪೇರೆಂಟ್ಸ್ ಜೊತೆಗೆ ಮತ್ತು ನೀವು ನಿಮ್ಮ ಮಕ್ಕಳು ಎಲ್ಲರೂ, ಒಂದು ಪೆಟ್ ಎಲ್ಲ ಕೂಡ ಜೊತೆಗಿರಬೇಕು ಅಂತ ತುಂಬ ಆಸೆ. ಬಟ್ ಅವರಿಗೆ 2 ಆಪ್ಷನ್ ಇದೆ, ನೀವು ಮತ್ತು ಇನ್ನೊಂದು ಪರ್ಸನ್. ಇದು 2 ಕತ್ತಿ ಅಲ್ಲ, 2 ಪರ್ಸನ್. ಇದು 2 ಹುಡುಗಿ ಆಗಿರ್ಬೋದು, 2 ಹುಡುಗ ಆಗಿರ್ಬೋದು. 2 ಆಪ್ಷನ್ ಇದ್ದಾವೆ, ತುಂಬ ಸ್ಟ್ರಾಂಗ್ ಆಪ್ಷನ್. ಅವ್ರ ಮೇಲೂ ಇವರಿಗೆ ತುಂಬ ಪ್ರೀತಿ ಇದೆ, ನಿಮ್ಮ ಮೇಲೂ ತುಂಬ ಪ್ರೀತಿ ಇದೆ. ನೀವು ಆ್ಯಸ್ ಅ ಪರ್ಸನ್ ಕೂಡ ಇವ್ರಿಗೆ ತುಂಬ ಇಷ್ಟ, ಅವರು ಆ್ಯಸ್ ಅ ಪರ್ಸನ್ ಇವರಿಗೆ ತುಂಬ ಇಷ್ಟ. ಇವರೇ ಚೀಟ್ ಮಾಡ್ತಾ ಇರೋದು, ನಿಮ್ಮ ಪರ್ಸನ್ನೇ ಚೀಟ್ ಮಾಡ್ತಾ ಇದ್ದಾರೆ. ಈ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ ವ್ಯೂವರ್ಸ್, ನೀವು ಯಾರಿದ್ದೀರಾ, ನೀವು ಒಳ್ಳೆಯವರಿದ್ದೀರಾ, ನೀವು ಯಾರಿಗೂ ಚೀಟ್ ಮಾಡಿಲ್ಲ. ಬಟ್ ನಿಮ್ಮ ಪರ್ಸನ್ನೇ ಚೀಟ್ ಮಾಡ್ತಾ ಇದ್ದಾರೆ ನಿಮಗೆ ಅಂತ ರೀಡಿಂಗಲ್ಲಿ ಕಾಣ್ತಾ ಇದೆ ನನಗೆ. ಆ ಥರ್ಡ್ ಪರ್ಸನ್ ಏನಿದ್ದಾರಲ್ಲ, ಅವ್ರು ತುಂಬ ಸ್ಟ್ರಾಂಗ್ ಇದ್ದಾರೆ, ಡೆವಿಲ್ ಎನರ್ಜಿಯಲ್ಲಿ ಇದ್ದಾರೆ. ಅವ್ರು ತುಂಬ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಅವರಿಗೆ ತುಂಬ ಸೆಡ್ಯೂಸ್ ಅಂತಾರಲ್ಲ ಆ ಥರ ಅವ್ರಿಗೆ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಅವರಿಂದ ಬಿಡಿಸ್ಕೊಳಕ್ಕೆ ಆಗ್ತಾ ಇಲ್ಲ ನಿಮ್ಮ ಪರ್ಸನಿಗೆ. ಈ ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಏನಿದೆ, ಇದನ್ನು ಬಿಡಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಈ ಕಾರ್ಮಿಕ್ ಬಾಂಡ್ನ ಅವ್ರು ಬಿಟ್ಟರೆ ನಿಮ್ಮ ಹತ್ರ ಇವ್ರು ಬರ್ತಾರೆ. ಅವ್ರು ಇನ್ನೂ ಹೀಲ್ ಆಗಿಲ್ಲ. ನಿಮ್ಮ ಪಾಸ್ಟಲ್ಲೂ ಟ್ರಾಮಾ ಏನಿದೆ ಅದರಿಂದ ಇವ್ರು ಹೀಲ್ ಆಗಿಲ್ಲ. ಬಟ್ ಪ್ಲಸ್ ಇವ್ರಿಗೆ ಒಂದು ಕಾರ್ಮಿಕ್ ಬಾಂಡಲ್ಲಿ ಇರೋದ್ರಿಂದ ಅದನ್ನು ಬಿಟ್ಟು ನಿಮ್ಮ ಹತ್ರ ಬರಲಿಕ್ಕೆ ತುಂಬ ಡಿಫಿಕಲ್ಟ್ ಆಗ್ತಾ ಇದೆ. ನನಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅನ್ನೋ ಒಂದು ಸಿಚುವೇಶನಲ್ಲಿ ಇದ್ದಾರೆ ನಿಮ್ಮ ಪರ್ಸನ್ನು. ಅವರು ಜಸ್ಟಿಸಿಗೆ ವೇಟ್ ಮಾಡ್ತಾ ಇದ್ದಾರೆ, ನೀವು ವೇಟ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ಗೋಸ್ಕರ. ಅವರಿಗೆ ಹೇಗೆ ಇದರಿಂದ ನಾನು ತಪ್ಪಿಸ್ಕೋಬೇಕು, ಹೇಗೆ ಈ ಸಿಚುವೇಶನ್ನ ಅವಾಯ್ಡ್ ಮಾಡಬೇಕು ಅಂತ ಡೀಪ್ ಡೌನ್ ಮನಸ್ಸಲ್ಲಿ ಗೊತ್ತಿದೆ. ಆದರೆ ಅವ್ರು ಆ್ಯಕ್ಷನ್ ತೊಗೊಳ್ತಾ ಇಲ್ಲ, ಅವ್ರಿಗೆ ತೊಗೊಳಕ್ಕೆ ಆಗ್ತಾ ಇಲ್ಲ. ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ ಸರಿಯಾಗಿ, ಅವ್ರಿಗೆ ಊಟ ಸೇರ್ತಾ ಇಲ್ಲ. ಅವ್ರಿಗೆ ಹೀಲ್ ಹೇಗಾಗಬೇಕು ಅಂತ ಗೊತ್ತಿದೆ, ಹೇಗೆ ಮೂವ್ ಆನ್ ಆಗಬೇಕಂತ ಗೊತ್ತಿದೆ. ಆದ್ರೂ ಆ ಸಿಚುವೇಶನ್ನಿಂದ ಅವ್ರು ಹೊರಗೆ ಬರಲಿಕ್ಕೆ ಟ್ರೈ ಮಾಡ್ತಾ ಇಲ್ಲ. ಅವರು ಜಸ್ಟ್ ಆ ಸಿಚುವೇಶನಲ್ಲೇ ಕಟ್ ಹಾಕ್ದಂಗೆ ಆಗಿಬಿಟ್ಟಿದೆ, ಹಂಗೆ ಇದ್ದಾರೆ ಅವರು. ಈ ಕಣ್ಣಿಗೆ ಯಾಕೆ ಬಟ್ಟೆ ಇದೆ ಅಲ್ವಾ ಇಲ್ಲಿ, ಇದನ್ನು ತೆಗಿಬೇಕು. ಸೋಡ್ ಕೈಯಲ್ಲೇ ಇಟ್ಕೊಂಡಿದ್ದಾನ, ಕತ್ತಿನ ಅವ್ನು ತೊಕ್ಕೋಬೋದಲ್ವಾ ಬಟ್ಟೆನ, ಯಾಕೆ ಹಾಗೆ ಇಟ್ಕೊಂಡಿದ್ದಾನವನು. ಹಾಗೆ ನಿಮ್ಮ ಪರ್ಸನ್ ಕೂಡ ಮಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಸಿಚುವೇಶನ್ ಡಿಫಿಕಲ್ಟ್ ಇದೆ, ಬಟ್ ಅದನ್ನು ಅವರು ಓವರ್ಕಮ್ ಮಾಡ್ಬೋದು, ಮಾಡ್ತಾ ಇಲ್ಲ. ಬಟ್ ಅವ್ರು ನಿಮಗೆ ಇಷ್ಟಪಡ್ತಾರೆ. ಎಸ್. ಓಕೆ, ಪೈಲ್ 1 ಅವ್ರು ನಿಮ್ಮ ಪರ್ಸನ್ ನಿಮ್ಮ ಹತ್ರ ಮತ್ತೆ ವಾಪಸ್ ಬರ್ತಾರೆ. ಓಕೆ, ಇದೆಲ್ಲ ಇಷ್ಟು ನಿಮ್ಮ ರೀಡಿಂಗ್ ಆಗಿತ್ತು. ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿರೋರಿಗೆ ಜಸ್ಟಿಸ್ ನಿಮಗೂ ಸಿಗುತ್ತೆ, ಅವರಿಗೂ ಸಿಗುತ್ತೆ. ಅವರು ವೇಟ್ ಮಾಡ್ತಾ ಇದ್ದಾರೆ ಜಸ್ಟಿಸ್ಗೆ, ನೀವು ವೇಟ್ ಮಾಡ್ತಾ ಇದ್ದೀರಾ. ಓಕೆ, ಏಂಜಲ್ ಬ್ಲೆಸ್ಸಿಂಗ್ಸ್ ನಿಮಗಿದೆ, ದೇವರ ಆಶೀರ್ವಾದ ಇದೆ. ಓಕೆ, ಇದು ನಿಮ್ಮ ರೀಡಿಂಗ್ ಆಗಿತ್ತು. ಪೈಲ್ 1 ಯಾರು ಕ್ವೀನ್ ಆಫ್ ಯೂನಿಕಾರ್ನ್ ಸೆಲೆಕ್ಟ್ ಮಾಡಿದ್ದೀರಾ. ಇದು ನಿಮಗೆ ರೆಸನೇಟ್ ಆಗಿದ್ರೆ ಪ್ಲೀಸ್ ಟು ಲೈಕ್, ಶೇರ್ and also subscribe to my channel. I will meet you in my next reading. Until then, take care. Bye. Hello pile 2 ಯಾರು ಕಿಂಗ್ ಆಫ್ ಯೂನಿಕಾರ್ನ್ ಸೆಲೆಕ್ಟ್ ಮಾಡಿದ್ದೀರಾ. ನೋಡೋಣ ನಿಮ್ಮ ರೀಡಿಂಗ್ ಏನು ಬರುತ್ತೆ. ಫಸ್ಟ್ ಆಫ್ ಆಲ್ ನಿಮ್ಮ ಕರೆಂಟ್ ಎನರ್ಜಿ ಏನಿದೆ ಅಂತ ನೋಡೋಣ. ಏಸ್ ಆಫ್ ಸೋರ್ಡ್ಸ್ ರಿವರ್ಸ್, ಓಕೆ. ನಿಮ್ಮ ಲೈಫಲ್ಲಿ ಕನ್ಫ್ಯೂಷನ್ ಜಾಸ್ತಿ ಇದೆ. ಈ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮಗೆ ತುಂಬ ಜಾಸ್ತಿ ಕನ್ಫ್ಯೂಷನ್ ಇದೆ. ಓಕೆ, ತುಂಬ ಬೇರೆ ಬೇರೆ ಆದ ವಿಚಾರ ನಿಮ್ಮ ಮೈಂಡಲ್ಲಿ ಓಡ್ತಾ ಇದೆ. ಬೇಡಾಗಿರೋದು, ಬೇಕಾಗಿರೋದು, ಏನೇನೋ ವಿಷಯಗಳು ನಿಮ್ಮ ತಲೆಯಲ್ಲಿ ತುಂಬ್ಕೊಂಡು ಬಿಟ್ಟಿದೆ. ಮತ್ತು ಆರ್ಗ್ಯುಮೆಂಟ್ ಕೂಡ ಆಗಿದೆ, ವಯಲೆನ್ಸು ಆಗಿದೆ. ಸ್ವಲ್ಪ ಜನದ್ದು ಯಾರು ಕಾರ್ಡ್ಸ್ ಈ ಪೈಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಒಂದು ತುಂಬ ಕ್ಲೋಸ್ ಇರೋರ ಹತ್ರ, ನಿಮ್ಗೆ ಗೊತ್ತಿರೋ ಯಾರಾದರೂ ಡೆತ್ ಕೂಡ ಆಗಿರ್ಬೋದು. ಐ ಹೋಪ್ ನಾಟ್, ಬಟ್ ರೇರ್ ಕೇಸಲ್ಲಿ ಹೌದು. ನೀವು ಯಾವುದೋ ಒಂದು ಪಾಸಿಟಿವ್ ಚೇಂಜಸ್ ನಿಮ್ಮ ಲೈಫಲ್ಲಿ ನೋಡ್ತಾ ಇಲ್ಲ, ಅದ್ರ ಮೇಲೆ ನೀವು ಜಾಸ್ತಿ ಎಫರ್ಟ್ಸ್ ಹಾಕ್ತಾ ಇಲ್ಲ. ಏನೋ ಚೇಂಜಸ್ ಮಾಡ್ಕೊಳ್ಳೋಕ್ಕೆ, ಹೀಲ್ ಆಗಲಿಕ್ಕೆ. ಕಾನ್ಫ್ಲಿಕ್ಟ್ ಯಾವುದೋ ನಿಮ್ಮ ಪರ್ಸನ್ ಜೊತೆಗೆ ನೀವು ಜಗಳ ಮಾಡಿರ್ಬೋದು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ. ಹೇಗೆಲ್ಲ ಚೆನ್ನಾಗಿದ್ವಿ ನಾವು, ಹೇಗೆಲ್ಲ ಚೇಂಜ್ ಆಗಿಬಿಡ್ತು, ನಾನು ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅನ್ನೋ ಥರ ಆಗಿದೆ.
ನನಗೆ ಫ್ರೀಡಮೇ ಇಲ್ವಾ, ನನಗೆ ಎಷ್ಟು ಬರ್ಡನ್ ಇದೆ, ಎಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇದೆ ಅನ್ನೋ ಥರ ಇದ್ದೀರಾ ನೀವು. ಬಟ್ ಮ್ಯಾಜಿಕ್ ಥರ ಎಲ್ಲ ಚೇಂಜ್ ಆಗುತ್ತೆ. ಓಕೆ, ಯಾ, ನೀವು ಆ್ಯಕ್ಷನ್ ತೊಗೊಳ್ಬೇಕು. ನೀವೇನು ಆ್ಯಕ್ಷನ್ ತೊಗೊಳ್ತೀರೋ ಹಾಗೆ ಅಷ್ಟೇ ಚೆನ್ನಾಗಿ ನಿಮ್ಮ ಎನರ್ಜೀಸ್ ಚೆನ್ನಾಗಿರುತ್ತೆ, ಅಷ್ಟೇ ಚೆನ್ನಾಗಿ ರಿಸಲ್ಟ್ಸು ಬರುತ್ತೆ. ತುಂಬ ಒಂಥರ ನನಗೆ ಸುಸ್ತಾಗ್ತಾ ಇದೆ ರೀಡಿಂಗ್ ಮಾಡಲಿಕ್ಕೆ. ಸೊ ನಿಮಗೆ ಎಷ್ಟು ಬೇಜಾರಾಗಿರಬಾರ್ದು ಮನಸ್ಸಲ್ಲಿ, ಅಷ್ಟು ಹೆವಿ ಎನರ್ಜಿ ಬರ್ತಾ ಇದೆ ನನಗೆ ರೀಡಿಂಗ್ ಮಾಡಲಿಕ್ಕೆ ಅಂತ ಹೇಳ್ತಾ ಇರೋದು ನಾನು. ಓಕೆ, ಬಟ್ ಈಗೇನು ಸಿಚುವೇಶನಲ್ಲಿ ಇದ್ದೀರಲ್ಲ, ಈ ಎನರ್ಜಿಯಲ್ಲಿ ಇದ್ದೀರಲ್ಲ, ಎಷ್ಟು ನೆಗೆಟಿವ್ ಮತ್ತು ಸ್ಯಾಡ್ ಎನರ್ಜಿಯಲ್ಲೇ ಇದ್ದೀರಾ, ನೀವು ಬೇಜಾರು ಮಾಡ್ಕೊಂಡಿದ್ದೀರಲ್ವಾ, ಇದೆಲ್ಲ ಚೇಂಜ್ ಆಗುತ್ತೆ. ಮ್ಯೂಸಿಷಿಯನ್ ಇದೆ ಕಾರ್ಡ್. ಓಕೆ, ಇದು ಚೇಂಜ್ ಆಗುತ್ತೆ, ಒಂದು ಪಾಸಿಟಿವ್ ಲೈಟ್ ಬರುತ್ತೆ ನಿಮ್ಮ ಲೈಫಲ್ಲಿ. ಓಕೆ, ನಿಮ್ಮ ಪರ್ಸನ್ನ ಕರೆಂಟ್ ಎನರ್ಜಿ ಏನಿದೆ ನೋಡೋಣ. ಫಸ್ಟ್ ಫೈಲ್ ಯಾರು ಕಿಂಗ್ ಆಫ್ ಯೂನಿಕಾರ್ನ್ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ನ ಕರೆಂಟ್ ಎನರ್ಜಿ ಏನಿದೆ. ನಿಮ್ಮ ಪರ್ಸನ್ ಏನಿದ್ದಾರೆ ತುಂಬ ಒಂದು ಪಾಸಿಟಿವ್ ಎನರ್ಜಿಯಲ್ಲಿದ್ದಾರೆ, ತುಂಬ ಆಪ್ಷನ್ಸ್ ಇದ್ದಾರೆ, ತುಂಬ ಫ್ರೆಂಡ್ಸ್ ಇದ್ದಾರೆ. ಅವರಿಗೆ ಚೀಟಿಂಗ್ ನಡೆದಿದೆ, ನಿಮ್ಮ ಪರ್ಸನ್ ಕೂಡ ನಿಮಗೆ ಚೀಟ್ ಮಾಡಿರ್ಬೋದು, ಅಥವಾ ನೀವು ನಿಮ್ಮ ಪರ್ಸನಿಗೆ ಚೀಟ್ ಮಾಡಿರ್ಬೋದು. ಟೇಕ್ ಇಟ್ ಆ್ಯಸ್ ಇಟ್ ಈಸ್ ರೆಸನೇಟಿಂಗ್ ಟು ಯೋರ್ ಲೈಫ್. ತುಂಬ ಪಾಸಿಟಿವ್ ಆಗಿದ್ದಾರೆ ಲೈಫಲ್ಲಿ. ಅವರು ಸಕ್ಸಸ್ನ ಗೇನ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಷನ್ಸ್ ತೊಗೊಳ್ತಾ ಇದ್ದಾರೆ, ಫಿನಾನ್ಷಿಯಲಿನೂ ಗ್ರೋ ಆಗ್ತಾ ಇದ್ದಾರೆ, ಅವರಿಗೆ ಆಪ್ಷನ್ಸ್ ಇದ್ದಾರೆ. ನೀವು ಇನ್ನೂ ಸ್ಟಕ್ ಆಗಿದ್ದೀರಾ, ಅದೇ ಓಲ್ಡ್ ಎನರ್ಜಿ, ಅದೇ ಫೀಲಿಂಗಲ್ಲೇ ಇದ್ದೀರಾ ನೀವು, ಹಳೆಯದನ್ನೇ ಯೋಚನೆ ಮಾಡ್ಕೊಂಡು. ಬಟ್ ನಿಮ್ಮ ಪರ್ಸನ್ ಫುಲ್ ಹೀಲ್ ಆಗಿದ್ದಾರೆ, ಮೂವ್ ಆನ್ ಆಗಿದ್ದಾರೆ, ತುಂಬ ಪಾಸಿಟಿವ್ ಎನರ್ಜಿಯಲ್ಲಿದ್ದಾರೆ. ಅವರಿಗೆ ಏನೇನೋ ಆಸೆ ಇದೆ, ನನಗೆ ಅದು ಬೇಕು ಇದು ಬೇಕು ಅನ್ನೋ ಥರ ತುಂಬ ಆಸೆ ಇದೆ, ಅದನ್ನೆಲ್ಲ ನಾನು ಪಡಿಬೇಕು ಅಂತ ಅವರು ಟ್ರೈ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮ ಪರ್ಸನಿಗೆ ಹೆಲ್ಪರ್ಸು ಜಾಸ್ತಿ ಇದ್ದಾರೆ, ತುಂಬ ಜನ ಹೆಲ್ಪು ಮಾಡ್ತಾ ಇದ್ದಾರೆ, ಅವರಿಗೆ ಫ್ರೆಂಡ್ಸು ಜಾಸ್ತಿ ಜನ ಇದ್ದಾರೆ, ಪ್ಲಸ್ ಆಪ್ಷನ್ಸು ಇದ್ದಾರೆ. ಸ್ವಲ್ಪ ಇಮ್ಮೆಚ್ಯೂರ್ ಆಗು ಬಿಹೇವ್ ಮಾಡ್ತಾ ಇದ್ದಾರೆ, ಬಟ್ ಅವ್ರು ಎಫರ್ಟ್ಸ್ ಹಾಕ್ತಾ ಇದ್ದಾರೆ. ಏನೋ ಒಂದು ನ್ಯೂ ಬಿಗ್ನಿಂಗ್ ಮಾಡ್ಲಿಕ್ಕೆ ಇರ್ಬೋದು, ಅಥವಾ ಇರೋದ್ರಲ್ಲೇ ಅವರು ಪಾಸಿಟಿವ್ ಚೇಂಜಸ್ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿಯಲ್ಲಿ ಇದ್ದಾರೆ ನಿಮ್ಮ ಪರ್ಸನ್. ನೀವು ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ, ಬಟ್ ನಿಮ್ಮ ಪರ್ಸನ್ ತುಂಬ ಹ್ಯಾಪಿಯಾಗಿದ್ದಾರೆ. ಓಕೆ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಕರೆಂಟ್ಲಿ ಏನು ಫೀಲ್ ಮಾಡ್ತಾ ಇದ್ದಾರೆ ನೋಡ್ತೀನಿ ನಾನು. ಯಾಕೆ ಆಲ್ಮೋಸ್ಟ್ ಎಲ್ಲ ಲವ್ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಕರೆಂಟ್ ಫೀಲಿಂಗ್ಸ್ ಇದೆ ಅಂತ ನೋಡ್ತೀನಿ ಅಂತ ಅಂದರೆ, ಯಾಕಂದರೆ ಎನರ್ಜೀಸ್ ಚೇಂಜ್ ಆಗ್ತಾ ಇರುತ್ತೆ, ಕರೆಂಟ್ ಫೀಲಿಂಗ್ಸು ಚೇಂಜ್ ಆಗ್ತಾ ಇರುತ್ತೆ. ನಾವು ಒಂದು ಪರ್ಸನ್ ಬಗ್ಗೆ ಹೀಗೇನು ಅಂದ್ಕೊಳ್ತಾ ಇರ್ತೀವೋ, ಒಂದೆರಡು ದಿನ ಆದಮೇಲೆ ಬೇರೆ ಥರ ಫೀಲ್ ಮಾಡ್ತೀವಿ ಅಲ್ವಾ. ಅದಕ್ಕೋಸ್ಕರ ನಾನು ಆ ಕ್ವಶನ್ನ ಮತ್ತೆ ಮತ್ತೆ ನೋಡ್ತಾ ಇರ್ತೀನಿ, ರೀಡಿಂಗಲ್ಲಿ ಹಾಕ್ತಾ ಇರ್ತೀನಿ, ನಿಮಗೂ ತಿಳಿಲಿ ಅಂತ. ಎಸ್ಪೆಷಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿರೋರಿಗೆ, ಸೆಪರೇಷನಲ್ಲಿರೋರಿಗೆ ಹೆಲ್ಪ್ ಆಗುತ್ತೆ. ಓಕೆ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಿದ್ದಾರೆ ನೋಡೋಣ. ಸೆಕೆಂಡ್ ಫೈಲ್ ಯಾರು ಕಿಂಗ್ ಆಫ್ ಯೂನಿಕಾರ್ನ್ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮ ಪರ್ಸನ್ ಏನಿದ್ದಾರೆ ತುಂಬ ಮೆಚ್ಯೂರ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ. ನೀವು ಹೇಗೆ ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ, ಅವರು ಕೂಡ ನಿಮ್ಮ ಪಾಸ್ಟಲ್ಲಿ ಏನು ನಡೆದಿತ್ತೋ ಅದ್ರ ಬಗ್ಗೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಅವರಿಗೂ ನಿದ್ದೆ ಬರ್ತಾ ಇಲ್ಲ, ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಸ್ಟಿಲ್ ನಿಮ್ಮ ಜೊತೆ ಒಂದು ನ್ಯೂ ಬಿಗ್ನಿಂಗ್ ಮಾಡಬೇಕು ಅನ್ನೋ ಥರ ಅವ್ರಿಗೆ ಫೀಲಿಂಗ್ ಇದೆ. ಮತ್ತು ಈಗ ಇದೇನು ಸಿಚುವೇಶನ್ ಇದೆ, ಇದು ಚೇಂಜ್ ಆಗುತ್ತೆ. ಮ್ಯೂಸಿಷಿಯನ್ ಕಾರ್ಡ್ ಬಂದಿದೆ, ಒಂದು ಮ್ಯಾಜಿಕ್ ಥರ ಚೇಂಜ್ ಆಗುತ್ತೆ. ನಿಮ್ಮ ಪರ್ಸನ್ ನಿಮ್ಮಿಂದ ಒಂದು ಸ್ಟೆಬಿಲಿಟಿನ ಬಯಸ್ತಾ ಇದ್ದಾರೆ, ನೀವು ಚೇಂಜಸ್ನ ಬಯಸ್ತಾ ಇದ್ದಾರೆ. ಹೇಗಾದರೂ ಸರಿ, ಒಂದು ಮ್ಯಾಜಿಕ್ ಆಗಾದರೂ ಸರಿ, ಏನಾದರೂ ಸರಿ, ಒಂದು ನ್ಯೂ ಬಿಗ್ನಿಂಗ್ ಮಾಡಲಿಕ್ಕೆ, ಒಂದು ಹೋಲ್ ನ್ಯೂ ಚಾಪ್ಟರ್ ಆಫ್ ಯುವರ್ ಲೈಫ್ನ ನೋಡಬೇಕು ಅನ್ನೋ ಥರ ಇದ್ದಾರೆ. ಅಂದರೆ ಯುವರ್ ಲೈಫಲ್ಲೇ ನಿಮ್ಮಿಬ್ರದ್ದು ಒಂದು ಫ್ಯೂಚರ್ ಅವ್ರು ನೋಡ್ತಾ ಇದ್ದಾರೆ. ಸೆಕ್ಯೂರಿಟಿ, ಸ್ಟೆಬಿಲಿಟಿ ಇರಬೇಕು ಈ ಸಿಚುವೇಶನಲ್ಲಿ ಅನ್ನೋ ರೀತಿ ನೋಡ್ತಾ ಇದ್ದಾರೆ. ನಿಮ್ಮ ಹತ್ರ ದುಡ್ಡು
ಚೆನ್ನಾಗಿದೆ, ನೀವು ಎಫರ್ಟ್ಸ್ ಹಾಕ್ತೀರಾ, ಒಂದು ಹೇಗೆ ಅಂದರೆ ನೀವು ಯಾರಿಗೂ ಚೀಟ್ ಮಾಡಲ್ಲ, ಒಂದು ಒಳ್ಳೆ ಪರ್ಸನ್ ಇದ್ದೀರಾ ನೀವು, ಚೆನ್ನಾಗಿ ಮಾತಾಡ್ತೀರಾ, ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ ಜನ ಅನ್ನೋ ರೀತಿ ಎಲ್ಲ ಪಾಸಿಟಿವ್ ಫೀಲಿಂಗ್ಸ್ ಇದೆ ನಿಮ್ಮ ಬಗ್ಗೆ. ಬಟ್ ಅವ್ರು ಹೇಗಿದ್ದಾರೆ ಅಂದರೆ ಈಗ ಕರೆಂಟ್ಲಿ ನೀವು ಅವ್ರ ಜೊತೆಗೆ ಹೇಗೆ ಬಿಹೇವ್ ಮಾಡ್ತೀರಾ ಆ ಬೇಸಿಸ್ ಮೇಲೆ ಅವರು ನಿಮಗೆ ಆ ರೀತಿನೇ ಟ್ರೀಟ್ಮೆಂಟ್ ಕೊಡ್ತೀನಿ ನಾನು ಅನ್ನೋ ಥರ ಕತ್ತಿ ಇಟ್ಕೊಂಡು ಕುತ್ಕೊಂಡಿದ್ದಾರೆ, ಕಿಂಗ್ ಆಫ್ ಸೋರ್ಸ್ ಇಟ್ಕೊಂಡು. ನೀವು ಇವ್ರ ಜೊತೆಗೆ ಸ್ವೀಟಾಗಿ ಮಾತಾಡಿದರೆ ಓಕೆ, ನೀನು ಸ್ವೀಟಾಗಿ ಮಾತಾಡ್ತಿದ್ಯಾ ಸರಿ ಅಂತ ಅವರು ಮಾತಾಡ್ತಾರೆ. ಇಲ್ಲ ನೀವು ಆ್ಯಟಿಟ್ಯೂಡ್ ತೋರಿಸಿದ್ರೆ ನಾನು ತೋರಿಸ್ತೀನಿ. ನೀವು ಅವ್ರಿಗೆ ಏನಾದರೂ ಹರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅವ್ರು ನಿಮಗೆ ಡಬಲ್ ಹರ್ಟ್ ಮಾಡ್ತಾರೆ. ಆ ರೀತಿ ಒಂದು ಸಿಚುವೇಶನಲ್ಲಿ ಇದ್ದಾರೆ ಇವರು. ಈ ರೀತಿ ಸಿಚುವೇಶನಲ್ಲಿ ಇರೋರು ತುಂಬ ಜಾಸ್ತಿ ಮಾತಾಡ್ತಾ ಇರಲ್ಲ ನಿಮ್ಮ ಜೊತೆಗೆ, ಸರಿಯಾಗಿ ಮಾತಾಡ್ತಾ ಇರೋದಿಲ್ಲ. ಓಕೆ, ಒಂದು ಸ್ವಲ್ಪ ನಿಮಗೆ ಇಗ್ನೋರ್ ಕೂಡ ಮಾಡ್ತಾ ಇದ್ದಾರೆ ಅವರು ಕರೆಂಟ್ಲಿ. ಬಟ್ ನಿಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ ಅವರಿಗೆ, ಏನು ಆ ಥರ ಕೆಟ್ಟ ಒಪಿನಿಯನ್ ಏನಿಲ್ಲ. ಬಟ್ ಪಾಸ್ಟಲ್ಲಿ ಏನಾಗಿತ್ತು ಅದನ್ನ ಮರ್ತಿಲ್ಲ ಕೂಡ, ಇವ್ರು ನೆನಪಲ್ಲಿ ಇಟ್ಕೊಂಡಿದ್ದಾರೆ. ಅದ್ರ ಬೇಸಿಸ್ ಮೇಲೇ ನಿಮ್ಮ ಜೊತೆಗೆ ಅವರು ವಾಟ್ ಯು ಕಾಲ್ ಬಿಹೇವಿಯರ್ ಇರುತ್ತೆ, ಅದ್ರ ಥರನೇ ಅವ್ರದ್ದು ಬಿಹೇವಿಯರ್. ನಿಮ್ಮ ಬಿಹೇವಿಯರ್ ಹೇಗಿರುತ್ತೆ ಅವ್ರದ್ದು ಹಾಗೆ ಇರುತ್ತೆ. ತುಂಬ ಸ್ಟ್ರಿಕ್ಟ್ ಆಗಿಬಿಟ್ಟಿದ್ದಾರೆ ಇವರು, ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ. ಕಿಂಗ್ ಆಫ್ ಸೋರ್ಸ್ ಬಂದಿದೆ, ಥರ್ಡ್ ಪರ್ಸನ್ ಕೂಡ ಇನ್ವಾಲ್ವ್ ಆಗಿದ್ದಾರೆ, ಅದ್ರ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಅವರು ಅವ್ರ ಫ್ರೆಂಡ್ಸಿಗೆಲ್ಲ ಹೇಳ್ತಾ ಇದ್ದಾರೆ, ಹೀಗೆಲ್ಲ ಆಯಿತು ನನ್ನ ಲೈಫಲ್ಲಿ, ಹೀಗೆಲ್ಲ ಆಗಿದೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಅವರು ಇವ್ರಿಗೆ ಏನೇನೋ ಹೇಳ್ತಾ ಇದ್ದಾರೆ ಥರ್ಡ್ ಪರ್ಸನ್. ಆದ್ರೂ ನಿಮ್ಮ ಒಂದು ಸಿಚುವೇಶನ್ನಿಗೆ ಫ್ಯೂಚರ್ ಇದೆ ಅನ್ನೋ ರೀತಿಯಲ್ಲಿ ಅವರು ನೋಡ್ತಾ ಇದ್ದಾರೆ. ಓಕೆ, ನೀವು ಒಂದು ಒಳ್ಳೆ ಪರ್ಸನ್, ನಾನು ನಿಮಗೊಂದು ಆಪ್ಷನ್ ಆಗಿ ಇಟ್ಕೋಬೋದು, ಫ್ಯೂಚರ್ ನೋಡ್ಬೋದು ಅನ್ನೋ ರೀತಿ ಅವರು ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ. ಓಕೆ, ಸೊ ನಿಮ್ಮ ಪರ್ಸನ್ ನಿಮ್ಗೆ ಏನು ಹೇಳಬೇಕಂತ ಇದ್ದಾರೆ ನೋಡೋಣ. ಇದು ಕರೆಂಟ್ ಎನರ್ಜಿ ಆಯಿತು. ಸೆಕೆಂಡ್ ಪೈಲ್ ಯಾರು ಕಿಂಗ್ ಆಫ್ ಯೂನಿಕಾರ್ನ್ಸ್ ಇದೆ. ನಾನು ಈ ಮೆಸೇಜಸ್ ಏನು ಕಾರ್ಡ್ಸ್ ನೋಡಲ್ಲ, ಅವ್ರ ಮನಸ್ಸಲ್ಲಿ ಏನು ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಗೆ ಏನು ಹೇಳಬೇಕಂತ ಇದ್ದಾರೆ ಅವರು, ಅದನ್ನು ನೋಡ್ತೀನಿ. ಏನು ಹೇಳಬೇಕಂತಿದ್ದಾರೆ ನಿಮ್ಮ ಪರ್ಸನ್, ನಿಮ್ಗೆ ಏನು ಹೇಳಬೇಕಂತಿದ್ದಾರೆ, ಏನು ಮೆಸೇಜ್ ಕೊಡಬೇಕಂತ ಇದ್ದಾರೆ. ಸೆಕೆಂಡ್ ಪೈಲ್ ಸೆಲೆಕ್ಟ್ ಮಾಡ್ತಾರೆ. ಮತ್ತೆ ಅದು ಕಾರ್ಡ್ ಬಂದಿದೆ. ಓಕೆ ಗೈಸ್, ನಿಮ್ಮ ಪರ್ಸನ್ನು ಒಂದು ಜಾಸ್ತಿ ಸ್ಟ್ರೆಂತ್ ತೊಗೊಂಡ್ಬಿಟ್ಟು ಹೀಲಾಗಿ ನಿಮ್ಮ ಹತ್ರ ಬಂದು ನಿಮಗೆ ಕನ್ಸೋಲ್ ಮಾಡಿ ಕನ್ವಿನ್ಸ್ ಮಾಡಿ ನಿಮ್ಮನ್ನು ಮದುವೆಗೆ ಒಪ್ಪಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಒಂದು ಸೆಕ್ಯೂರಿಟಿ, ಒಂದು ಸ್ಟೆಬಿಲಿಟಿ ಈ ರಿಲೇಷನ್ಶಿಪ್ಪಲ್ಲಿ ನೋಡಲಿಕ್ಕೆ ಬಯಸ್ತಿದ್ದೀನಿ ನಾನು ಅಂತ ಅವ್ರು ನಿಮಗೆ ಹೇಳ್ತಾ ಇದ್ದಾರೆ. ನಾನು ಮಾತಾಡ್ತೀನಿ, ನಾನು ನಿಮ್ಮ ಹತ್ರ ಮತ್ತೆ ಬರ್ತೀನಿ, ಬೇಗ ವಾಪಸ್ ಬರ್ತೀನಿ, ಬೇಗ ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮಗೆ ಅಂತ ಅವ್ರು ನಿಮಗೆ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಹತ್ರ ಬರ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ಅದು ನಂಗೆ ಬರೋಕ್ಕಾಗ್ತಾ ಇಲ್ಲ, ನಾನು ಇನ್ನೂ ಹೀಲ್ ಆಗಿಲ್ಲ, ನನಗೆ ಹೀಲಿಂಗ್ ನೆಸೆಸಿಟಿ ಇದೆ. ನಾನು ನಿನ್ನ ಹತ್ರ ಬರಬೇಕಂದ್ರೆ ಅಥವಾ ಮತ್ತೆ ಮಾತಾಡ್ಬೇಕಾದ್ರೆ ನಾನು ತುಂಬ ಜಾಸ್ತಿ ಸ್ಟ್ರೆಂತ್ ತೊಗೋಬೇಕು, ನನ್ನ ಶಕ್ತಿ ಇಲ್ಲ, ನಾನು ಹೀಲ್ ಆಗಿಲ್ಲ ಅಂತ ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ. ನೀವು ಹೀಲ್ ಆಗಿಲ್ಲ. ಸೊ ನೀವು ನೆಗೆಟಿವ್ ಆಗಿದ್ರೆ ನೀವು ನೆಗೆಟಿವಿಟಿನೇ ಅಟ್ರಾಕ್ಟ್ ಮಾಡ್ತೀರಾ. ನೀವು ಪಾಸಿಟಿವ್ ಆಗಿರಿ, ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡ್ತೀರಾ. ಅವ್ರು ಪಾಸಿಟಿವ್ ಆಗಿದ್ದಾರೆ, ಅವ್ರ ವೈಬ್ರೇಷನ್ ಪಾಸಿಟಿವ್ ಆಗಿದೆ, ಬಟ್ ನಿಮ್ಮದೇ ನೆಗೆಟಿವ್ ಆಗಿದೆ. ಹಾಗಿರುವಾಗ ಹೇಗೆ ಮ್ಯಾಚ್ ಆಗುತ್ತದು? ನೀವು ಇವ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡೋದು ಕಡಿಮೆ ಮಾಡಿ, ಅವಾಗ ಅವರಾಗೆ ಬರ್ತಾರೆ. ನೈಟ್ ಆಫ್ ಸೋರ್ಸ್, ಡೆಫಿನೆಟ್ಲಿ ಹಿ ವಿಲ್ ಕಮ್ ಬ್ಯಾಕ್ ಟು ಯು. ಅವರು ಬೇಗ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ನೈಟ್ ಆಫ್ ಸೋರ್ಸ್ ಇದೆ, ಫಾಸ್ಟ್ ಮೂವಿಂಗ್ ಎನರ್ಜಿನೇ ಇದೆ, ಕಮ್ಯುನಿಕೇಷನ್ ಕಾರ್ಡ್ ಇದೆ, ಪೇಜ್ ಆಫ್ ವಾಂಡ್ಸ್. ಈ ಪರ್ಸನ್ ನಿಮ್ಮ ಜೊತೆಗೆ ಅಷ್ಟೇ ಅಲ್ಲ, ಬೇರೆಯವ್ರ ಜೊತೆಗೂ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬೇರೇನೂ ಆಪ್ಷನ್ಸ್ ಇದೆ ಇವರಿಗೆ. ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು, ಚೆನ್ನಾಗಿ ಹ್ಯಾಪಿಯಾಗಿ ಓಡಾಡಿಕೊಂಡು, ನೋಡಿಕೊಂಡು, ಎಂಜಾಯ್ ಮಾಡ್ಕೊಂಡಿದ್ದಾರೆ ನಿಮ್ಮ ಪರ್ಸನ್. ಎಸ್,
ಅವ್ರು ನಿಮಗೇನು ಹೇಳಬೇಕಂತಿದ್ದಾರೆ, ನಾನು ನಿಮ್ಗೆ ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀನಿ, ಬಟ್ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನನಗೆ ಆಗ್ತಾ ಇಲ್ಲ ಈಗ, ನಾನು ಮತ್ತೆ ಕಮಿಟ್ಮೆಂಟ್ ನಿನಗೆ ಕೊಡ್ತೀನಿ ಅಂತ ನಿಮ್ಮ ಪರ್ಸನ್ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ. ಮತ್ತೆ ಕಮಿಟ್ಮೆಂಟ್ ಕೊಡ್ತೀನಿ, ಎಲ್ಲರದ್ದು ಬ್ಲೆಸ್ಸಿಂಗ್ಸ್ ತೊಗೊಂಡು ಪರ್ಮಿಷನ್ ತೊಗೊಂಡು ನಾವು ರಿಯೂನಿಯನ್ ಮಾಡ್ಕೊಳ್ಳೋಣ, ಆಗುತ್ತೆ, ನಮ್ದು ರಿಯೂನೈಟ್ ಹಾಕೋಣ ಅಂತ ಹೇಳ್ತಾಳೆ, ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ. ಒಂದು ಹ್ಯಾಪಿ ಫ್ಯಾಮಿಲಿ ಕಾರ್ಡ್ ಕೂಡ ಬಂದಿದೆ ನೋಡಿ ಇಲ್ಲಿ. ಓಕೆ, ಸೊ ದಿಸ್ ವಾಸ್ ಯುವರ್ ರೀಡಿಂಗ್ ಪೈಲ್ 2. ಯಾರು ಕಿಂಗ್ ಆಫ್ ಯೂನಿಕಾರ್ನ್ ಸೆಲೆಕ್ಟ್ ಮಾಡಿದ್ದೀರಾ, ಇದು ನಿಮಗೆ ರೆಸಿನೇಟ್ ಆಗಿದ್ದರೆ ಪ್ಲೀಸ್ ಟು ಲೈಕ್, ಶೇರ್, ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಆಲ್ಸೋ ಕಮೆಂಟ್. ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಅಥವಾ ಏನಾದರೂ ಇದೆ ಕಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ ನೆಕ್ಸ್ಟ್ ಟೈಮ್ ರೀಡಿಂಗಲ್ಲಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ. ಓಕೆ, okay, we will meet in the next reading. Until then, take care, bye bye.